ವೆಲ್ಕಮ್ ಟು ಐಎಎಂಎಸ್ ಚೂಸ್ ಮಾಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಮುಖಾಂತರ ಐಎಎಂಎಸ್ ನಿಮಗೆ ಬೇಸಿಕ್ ಎಕ್ಸೆಲ್ ಹೇಳಿಕೊಡ್ತಾ ಇದೆ. ಏಕೆಂದರೆ ಈಗ ಎಲ್ಲ ಉದ್ಯೋಗದಲ್ಲೂ ಎಕ್ಸೆಲ್ ಅತಿ ಮುಖ್ಯವಾಗಿದೆ. ಹಾಗಾಗಿ ಇವತ್ತು ನಾನು ಹೇಳಿಕೊಡುವಂಥ ಕ್ಲಾಸ್ನ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಅಥವಾ ವಿಡಿಯೋ ನೋಡ್ತಾ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡೋದ್ರಿಂದ ನಿಮಗೂ ಕೂಡ ಎಕ್ಸೆಲ್ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ. ಹಾಗೆ ನಿಮ್ಮ ಭವಿಷ್ಯಕ್ಕೂ ಕೂಡ ಇದು ತುಂಬ ಉಪಯೋಗ ಆಗುತ್ತೆ. ಹಾಯ್, ನೀವು ಕಂಪ್ಯೂಟರ್ ಕಲಿಬೇಕೆ? ಫೀಸ್ ಬಗ್ಗೆ ಚಿಂತೆ ಬಿಡಿ. ಐಎಎಂಎಸ್ ನಲ್ಲಿ ವಿಶೇಷ ರಿಯಾಯಿತಿಯಲ್ಲಿ ಕಂಪ್ಯೂಟರ್ ತರಬೇತಿಯನ್ನು ಕೊಡಲಾಗುತ್ತೆ ಮತ್ತು ನೀವು ಏನೇ ಓದಿ ಎಲ್ಲಾ ಉದ್ಯೋಗಕ್ಕೂ 1 ವರ್ಷ ಕಂಪ್ಯೂಟರ್ ಶಿಕ್ಷಣ ಅವಶ್ಯ ಮತ್ತು ಅನಿವಾರ್ಯವಾಗಿದೆ. ಮತ್ತೆ ನೀವು ಆನ್ಲೈನ್ ನಲ್ಲಿ ಕಲಿಬೇಕಾ? ನೀವು ವರ್ಕ್ ಮಾಡ್ತಾ ಇದ್ರೆ ಆನ್ಲೈನ್ ನಲ್ಲಿ ಕೂಡ ಕಲಿಬಹುದು. ಆನ್ಲೈನ್ ನಲ್ಲಿ ನಿಮಗೆ ಟ್ರೈನಿಂಗ್ ಕೊಡೋದ್ರ ಜೊತೆಗೆ ಎಕ್ಸಾಮ್ ಗಳನ್ನ ಮಾಡಿ ಐಎಎಂಎಸ್ ಕೊನೆಗೆ ಸರ್ಟಿಫಿಕೇಟ್ ಕೂಡ ಕೊಡುತ್ತೆ. ಬನ್ನಿ, ಈಗಲೇ ಹತ್ತಿರದ ಐಎಎಂಎಸ್ ಗೆ ಸಂಪರ್ಕಿಸಿ ಅಥವಾ ಕಾಲ್ ಮಾಡಬಹುದು 9591078215 8884285405. ನೆಕ್ಸ್ಟ್ ಒನ್ ಯಾವ್ದಿದೆ? ಕೌಂಟಿಫ್. ಕೌಂಟಿಫ್ ಅನ್ನೋ ಫಾರ್ಮುಲಾ ತುಂಬಾ ಮೇನ್ ಫಾರ್ಮುಲಾ. ಇದು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಅಂದ್ರೆ ಈಗ ನಾವು ಒಂದು ಕ್ಲಾಸ್ ಅಂತ ಬಂದಾಗ ಒಂದು ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಈಗ ಕನ್ನಡ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಸ್ಟೂಡೆಂಟ್ಸ್ ಮಾರ್ಕ್ಸ್ ಗಳನ್ನ ತಗೊಂಡಿದ್ದಾರೆ. ನಮಗೆ 50 ಮಾರ್ಕ್ಸ್ ತಗೊಂಡಿರೋ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಅಂತ ಫೈಂಡ್ ಔಟ್ ಮಾಡ್ಬೇಕು ನಾನು. ಸೊ ಆ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದಾಗ ಈ ಕೌಂಟಿಫ್ ಫಾರ್ಮುಲಾನ ನಾವು ಏನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಈಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು, 7 ಸ್ಟೂಡೆಂಟ್ಸು ಮಾರ್ಕ್ಸ್ ಗಳನ್ನ ತಗೊಂಡಿದ್ದಾರೆ. ಸೊ ನಮಗೆ 50 ಮಾರ್ಕ್ಸ್ ತಗೊಂಡಿರೋರು ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಬೇಕು. ನಮಗೆ ಕಡಿಮೆ ಇರೋದ್ರಿಂದ ಕಾಣಿಸ್ತಾ ಇದೆ ಅಲ್ಲಿ 3 ಸ್ಟೂಡೆಂಟ್ಸ್ ಅಂತ. ಬಟ್ ಅದೇ ನಾವು ಜಾಸ್ತಿ ಸೆಲ್ಸ್ ಇದ್ದಾಗ ನಾವು ಬೇಗ ಐಡೆಂಟಿಫೈ ಮಾಡಬೇಕು ಅಂದಾಗ ಈ ಫಾರ್ಮುಲಾಸ್ ಏನ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಸೊ ಈಸ್ ಈಕ್ವಲ್ ಟು ಕೌಂಟಿಫ್ ಬ್ರಾಕೆಟ್ ಓಪನ್, ಯಾವ ಸೆಲ್ಲನ್ನು ಸೆಲೆಕ್ಟ್ ಮಾಡ್ತೀರಾ? B1 B7. ಸೊ ಈ ಸೆಲ್ಲನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಕಾಮ, ನಾವು ಇವಾಗ ಏನು ಅಪ್ಲೈ ಮಾಡ್ತಾ ಇದೀವಿ, ಏನು ಫೈಂಡ್ ಔಟ್ ಮಾಡ್ತಾ ಇದೀವಿ? 50 ಮಾರ್ಕ್ಸ್ ತೆಗ್ದಿರೋರು ಎಷ್ಟು ಜನ ಅಂತ ಫೈಂಡ್ ಔಟ್ ಮಾಡ್ತಾ ಇದೀವಿ. ಸೊ ನಾವೇನೇನ ಫೈಂಡ್ ಔಟ್ ಮಾಡೋಕೆ ಇಷ್ಟಪಡ್ತೀವಿ ಅಲ್ವಾ, ಸೊ ಅದನ್ನ ಡಬಲ್ ಕೋಟಲ್ಲಿ ನಾವು ಮೆನ್ಷನ್ ಮಾಡಬೇಕು. ಸೊ ಈ ರೀತಿ ಮೆನ್ಷನ್ ಮಾಡೋದ್ರಿಂದ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಟ್ಟರೆ ಅವಾಗ ಏನು ಹೇಳುತ್ತದು, 3 ಸ್ಟೂಡೆಂಟ್ಸ್ 50 ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ ಅಂತ ತೋರಿಸ್ತಾ ಇದೆ. ಸೊ ಈಗ ನಾನು 50 ಬರೆಯಲ್ಲ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ 40 ಅಂತ ಮೆನ್ಷನ್ ಮಾಡ್ತೀನಿ ಅಂದ್ರೆ ಅವಾಗ ಏನಾಗುತ್ತೆ, ಅಲ್ಲಿ ನಮಗೆ 40 ತೆಗ್ದಿರೋರು 2 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ತೋರಿಸ್ತಾ ಇದೆ. ಈ ರೀತಿ ನಾವು ಐಡೆಂಟಿಫೈ ಮಾಡಕ್ಕೆ ಈ ಕೌಂಟಿಫ್ ಫಾರ್ಮುಲಾನ ಯೂಸ್ ಮಾಡ್ಬೋದು. ಹಾಗೆ ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ಪ್ರೆಸೆಂಟ್ ಅಬ್ಸೆಂಟ್ ಅಂತ ಇದೆ. ಅಂದ್ರೆ ನಾವು ಅಟೆಂಡೆನ್ಸ್ ಹಾಕ್ತೀವಿ ಅಲ್ವಾ. ಸೊ ಈಗ ಒಂದು ಕ್ಲಾಸಲ್ಲಿ ಪ್ರೆಸೆಂಟ್ ಅಬ್ಸೆಂಟ್ ಆಗಿರ್ತಾರೆ, ಇವತ್ತೆಷ್ಟು ಜನ ಪ್ರೆಸೆಂಟ್ ಇದ್ದಾರೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಅಂದಾಗೂ ಕೂಡ ಈ ಫಾರ್ಮುಲಾನ ನೀವು ಅಪ್ಲೈ ಮಾಡ್ಬೋದು. ಕೌಂಟಿಫ್ ಬ್ರಾಕೆಟ್ ಓಪನ್, ಯಾವ ಸೆಲ್ ಸೆಲೆಕ್ಟ್ ಮಾಡ್ತೀರಾ ಇವಾಗ? C1 C7 ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಾಮ ಹಾಕಿ ಏನನ್ನ ಡಬಲ್ ಕೋಟಲ್ಲಿ ಬರೀತೀರಾ? P ಅಂತ. ಅಂದ್ರೆ ನಾವು ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ ಅಂತ ಐಡೆಂಟಿಫೈ ಮಾಡಬೇಕು. ಸೊ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ 3 ಮೆಂಬರ್ಸ್ ಪ್ರೆಸೆಂಟ್ ಇದ್ದಾರೆ ಅನ್ನೋದು ನಮಗೆ ತೋರಿಸ್ತಾ ಇದೆ. ಅದೇ ನೀವು P ಬರೆಯೋ ಜಾಗದಲ್ಲಿ A ಬರೆದ್ರೆ ಎಷ್ಟು ಜನ ಅಬ್ಸೆಂಟ್ ಇದ್ದಾರೆ ಅಂತ ತೋರಿಸೋದು. ಸೊ ಈ ರೀತಿ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಯಾವ್ದಿದೆ? ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಅಂದ್ರೆ ಏನು? ಈಗ ನಾವಲ್ಲಿ ಒಂದಷ್ಟು ವ್ಯಾಲ್ಯೂಸ್ ಗಳನ್ನ ಬರ್ದಿದೀವಿ, ಅದರಲ್ಲಿ ಹೆಚ್ಚು ಯಾವ್ದಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವು ಈ ಮ್ಯಾಕ್ಸಿಮಮ್ ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ಬೋದು. ಸೊ ಫಾರ್ಮುಲಾ ಏನಾಗುತ್ತೆ? ಈಸ್ ಈಕ್ವಲ್ ಟು MAX ಬ್ರಾಕೆಟ್ ಓಪನ್. ಸೊ ಯಾವ ಸೆಲ್ ಅನ್ನು ಸೆಲೆಕ್ಟ್ ಮಾಡ್ತೀರಾ? B1 ಇಂದ B7 ವರೆಗೂ ನಾವು ಸೆಲೆಕ್ಟ್ ಮಾಡ್ತೀವಿ. ಸೊ ಸೆಲೆಕ್ಟ್ ಮಾಡಿದಾಗ ಅವಾಗ ಹೆಚ್ಚು ಯಾವ್ದಿದೆ ಅಲ್ಲಿ ಅನ್ನೋದನ್ನ ನಮಗೆ ತೋರಿಸ್ತಾ ಇದೆ. 850 ಅನ್ನೋದು ಜಾಸ್ತಿ ಇದೆ ಅನ್ನೋದು ಅದೇನಾಗ್ತಾ ಇದೆ ನಮಗೆ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಇನ್ನೊಂದು 850 ಮಾಡ್ತೀನಿ. ಸೊ 850 ಮಾಡಿದ್ರೆ ಒಟ್ಟಿನಲ್ಲಿ ಅದೇನು ಹೇಳ್ತಾ ಇದೆ, ಹೆಚ್ಚು ಯಾವುದು ಇದೆ ಅಂತ ಮೆನ್ಷನ್ ಮಾಡ್ತಾ ಇದೆ. 850 ಎಷ್ಟಿದೆ ಅಂತ ಹೇಳ್ತಾ ಇಲ್ಲ, ಹೆಚ್ಚಿಗೆ ಯಾವ್ದಿದೆ ಅನ್ನೋದು ಮೆನ್ಷನ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಅದಕ್ಕಿಂತ ನಾನೀಗ ಜಾಸ್ತಿ ಮಾಡ್ತೀನಿ, ನಂಬರ್ನ ಜಾಸ್ತಿ ಮಾಡಿದಾಗ ಅವಾಗ ಏನು ಹೇಳ್ತಾ ಇದೆ, 900 ಜಾಸ್ತಿ ಇದೆ. ಸೊ ಅಂದ್ರೆ 850ಗಿಂತ 900 ಜಾಸ್ತಿ ಅಲ್ವಾ. ಸೊ ಈ ರೀತಿ ಹೆಚ್ಚು ಯಾವ್ದಿದೆ ಅನ್ನೋದನ್ನ ಅದು ನಮಗೆ ತೋರಿಸೋದನ್ನ ಏನಂತ ಕರಿತೀವಿ? ಮ್ಯಾಕ್ಸಿಮಮ್ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ಮಿನಿಮಮ್. ಮಿನಿಮಮ್ ಅಂದ್ರೆ ಏನು? ಕಡಿಮೆ ಇರೋದು. ಸೊ ಈಗ ನಾವಿಲ್ಲಿ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಈಸ್ ಈಕ್ವಲ್ ಟು ಮಿನಿಮಮ್ ಬ್ರಾಕೆಟ್ ಓಪನ್, ಯಾವ ಸೆಲ್ಲನ್ನ ಸೆಲೆಕ್ಟ್ ಮಾಡ್ತೀರಾ ನೀವು? B1 ಇಂದ B7 ವರೆಗೂ ನಾವು ಸೆಲೆಕ್ಟ್ ಮಾಡಿದ್ರೆ ಸೊ ನಮಗೆ ಅದೇನು ಹೇಳುತ್ತೆ, ಕಡಿಮೆ ಇರೋದು ಯಾವುದು ಅಂತ ಹೇಳ್ತಾ ಇದೆ. 50 ಅಲ್ಲಿ ಆ ಸೆಲ್ಗಳಲ್ಲಿ ಕಡಿಮೆ ಇದೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 10 ಅಂತ ಚೇಂಜ್ ಮಾಡಿದೆ ಅಂದ್ರೆ ಅವಾಗ ಏನಾಗುತ್ತೆ, ಸೊ ಅತಿ ಕಡಿಮೆ ಇರೋದು ಯಾವ್ದು ಇವಾಗ? 10. ಈ ರೀತಿ ನಮಗೆ
ತೋರಿಸೋದು. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಮಿನಿಮಮ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಯಾವ್ದಿದೆ, ಸಮ್ ಇಫ್. ಸಮ್ ಇಫ್ ಅಂದ್ರೆ ಏನು, ಈಗ ನೀವು ಸಮ್ ಫಾರ್ಮುಲಾ ಅಪ್ಲೈ ಮಾಡಿದೀರಾ. ಸಮ್ ಅಂದ್ರೆ ಏನು, ಅಡಿಷನ್ ಮಾಡೋದು, ಆಡ್ ಮಾಡೋದು. ಬಟ್ ಸಮ್ ಇಫ್ ಅಂದ್ರೆ ನಮಗ್ ಬೇಕಾಗಿರೋದು ಆಡ್ ಆಗೋದು. ಅಂದ್ರೆ ಸೊ ಇಲ್ಲಿ ಒಂದಷ್ಟು ವ್ಯಾಲ್ಯೂಸ್ ಗಳನ್ನ ಬರ್ದಿದೀವಿ ನಾವು. ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಸಮ್ ಹಾಕಿದ್ವಿ ಅಂದ್ರೆ ಅಷ್ಟು ಟೋಟಲ್ ಆಗುತ್ತೆ. ಬಟ್ ನನಗೆ ಅಷ್ಟು ಟೋಟಲ್ ಆಗೋದು ಇಷ್ಟ ಇಲ್ಲ. ಬಟ್ ನನಗೆ 50 ಮಾರ್ಕ್ಸ್ ಇರೋದು ಮಾತ್ರ ನನಗೆ ಆಡ್ ಆಗ್ಬೇಕಾಗಿರುತ್ತೆ. ಅವಾಗ ನಾವು ಏನ್ ಮಾಡ್ಬೋದು, ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಅದನ್ನೇನಂತ ಕರೀತಾರೆ, ಸಮ್ ಇಫ್ ಅಂತ ಕರೀತಾರೆ. ಸೊ ಬ್ರಾಕೆಟ್ ಓಪನ್ ಮಾಡ್ಕೊಂಡು ನೀವೇನ್ ಮಾಡ್ತೀರಾ, ಆ ಸೆಲ್ ಗಳನ್ನ ಸೆಲೆಕ್ಟ್ ಮಾಡಬೇಕು. B1 ಇಂದ ಕೋಲನ್ B7 ಸೆಲೆಕ್ಟ್ ಮಾಡಿ, ಕಾಮಾ ಡಬಲ್ ಕೋಟಲ್ಲಿ ಇವಾಗ ನಾವು ಯಾವ್ದನ್ನ ಆಡ್ ಆಗ್ಬೇಕು ಅಂತ ಮೆನ್ಷನ್ ಮಾಡ್ತಾ ಇದೀವಿ, 50 ಮಾರ್ಕ್ಸ್ ಎಷ್ಟು ಜನ ತೆಗ್ದಿದ್ದಾರೆ ಅವ್ರದಷ್ಟೇ ಆಡ್ ಆಗ್ಬೇಕಾಗಿರುತ್ತೆ ನಮಗೆ. ಸೊ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡೋದ್ರಿಂದ 50 ಮಾರ್ಕ್ಸ್ ತೆಗ್ದಿರೋರು 4 ಮೆಂಬರ್ಸ್ ಇದ್ದಾರೆ. ಸೊ 4 ಮೆಂಬರ್ಸ್ ಇಂದ 50 ಆಡ್ ಆದ್ರೆ ಎಷ್ಟಾಗುತ್ತೆ, 200 ಆಗ್ತಾ ಇದೆ. ಅದೇ ನಾನೀಗ ಇಲ್ಲಿ ಇನ್ನೊಂದು 50 ಅಂತ ಆಡ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಅಲ್ಲಿ 250 ಆಗುತ್ತೆ. ಈ ರೀತಿ ಆಡ್ ಆಗ್ತಾ ಹೋಗೋದು. ಅಂದ್ರೆ ನಮಗೆ ಬೇಕಾಗಿರುವಂತ ವ್ಯಾಲ್ಯೂ ಆಡ್ ಆಗೋದನ್ನ ಏನಂತ ಕರೀತಾರೆ, ಸಮ್ ಇಫ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಯಾವ್ದಿದೆ, ಪ್ರಾಡಕ್ಟ್. ಪ್ರಾಡಕ್ಟ್ ಅಂದ್ರೆ ಏನು, ಮಲ್ಟಿಪ್ಲಿಕೇಶನ್ ಅಷ್ಟೇ. ಸೊ ಈಗ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಈ ಫಾರ್ಮುಲಾನ ಯೂಸ್ ಮಾಡಬಹುದು. ಸೊ ಫಾರ್ಮುಲಾ ಏನಾಗುತ್ತೆ, ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಬ್ರಾಕೆಟ್ ಓಪನ್ B1 ಕೋಲನ್ B2. ಸೊ ಈ ಸೆಲ್ ಸೆಲೆಕ್ಟ್ ಮಾಡಿದ್ರೆ ಅಂದ್ರೆ 5 5 ಎಷ್ಟಾಯ್ತು, 25. ಸೊ ಅದು ನಮಗೆ ವ್ಯಾಲ್ಯೂನ ತೋರಿಸ್ತಾ ಇದೆ. ಅದೇ ರೀತಿ ನಾವು ಇಲ್ಲೂ ಕೂಡ ಹಾಕ್ಬಹುದು. ಜಾಸ್ತಿ ನಂಬರ್ಸ್ ಇದ್ದಾಗೂ ಕೂಡ ಈ ಫಾರ್ಮುಲಾನ ಅಪ್ಲೈ ಮಾಡಬಹುದು. ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಬ್ರಾಕೆಟ್ ಓಪನ್. ಸೊ ಯಾವ ಸೆಲ್ ಇಂದ ಸೆಲೆಕ್ಟ್ ಮಾಡ್ತೀರಾ, C1 ಇಂದ ನಾವು C7 ವರೆಗೂ ಸೆಲೆಕ್ಟ್ ಮಾಡ್ತಾ ಇದ್ವಿ. ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ಮಲ್ಟಿಪ್ಲೈ ಆಗುತ್ತೆ. ಅಂದ್ರೆ 4 5 ಎಷ್ಟು, 20, 28 ಎಷ್ಟು, 160, 165 ಎಷ್ಟಾಗುತ್ತೆ, 800, 806 ಎಷ್ಟಾಗುತ್ತೆ, 4800. ಸೊ 4800 ಇಂಟು 7 ಎಷ್ಟಾಯ್ತು, 33600. 33600 ಇಂಟು 1 ಅಂದ್ರೆ ಅವಾಗ ಎಷ್ಟಾಗುತ್ತೆ, ನಮಗೆ ಆನ್ಸರ್ 33600 ಬರುತ್ತೆ. ಈ ರೀತಿ ಜಾಸ್ತಿ ವ್ಯಾಲ್ಯೂಸ್ ಇದ್ದಾಗೂ ಕೂಡ ನಾವು ಮಲ್ಟಿಪ್ಲೈ ಮಾಡ್ಕೋಬಹುದು. ನೆಕ್ಸ್ಟ್ ಒನ್ ಯಾವ್ದಿದೆ, ರೋಮನ್. ರೋಮನ್ ಅಂದ್ರೆ ಜಸ್ಟ್ ನಂಬರ್ಸ್ ಇರೋದನ್ನೆಲ್ಲ ನಾವೇನ್ ಮಾಡ್ತಿದ್ವಿ, ರೋಮನ್ ನಂಬರ್ಸ್ ಗೆ ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನೋಡಿ, ಇವಾಗ ಫಾರ್ಮುಲಾ ಏನಾಗುತ್ತೆ, ಇಸ್ ಈಕ್ವಲ್ ಟು ರೋಮನ್ ಬ್ರಾಕೆಟ್ ಓಪನ್. ಯಾವ ಸೆಲ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ, A1 ಬ್ರಾಕೆಟ್ ಕ್ಲೋಸ್. ಎಂಟರ್ ಪ್ರೆಸ್ ಮಾಡಿದ್ರೆ ಅದೇನಾಯ್ತು, ಇವಾಗ ರೋಮನ್ ನಂಬರ್ ಗೆ ಕನ್ವರ್ಟ್ ಆಯ್ತು. ಸೊ ನೋಡಿ, ಇವಾಗ ನಾನು ಡ್ರ್ಯಾಗ್ ಮಾಡ್ತೀನಿ. ಸೊ ಏನಾಯ್ತು, ಅವಾಗ ಎಲ್ಲಾ ನಂಬರ್ಸ್ದು ರೋಮನ್ ನಂಬರ್ಗೆ ಕನ್ವರ್ಟ್ ಆಗಿದೆ. ಸೊ ಈ ರೀತಿ ಕನ್ವರ್ಟ್ ಮಾಡಕ್ಕೆ ಏನ್ ಅಪ್ಲೈ ಮಾಡ್ತೀವಿ ನಾವು, ರೋಮನ್ ಫಾರ್ಮುಲಾನ ಯೂಸ್ ಮಾಡಬಹುದು. ಟುಡೇ ಅಂದ್ರೆ ಇವತ್ತು ಡೇಟ್ ಅನ್ನ ಫೈಂಡ್ ಔಟ್ ಮಾಡೋದು. ಸೊ ನಮಗೆ ಇವತ್ತು ಡೇಟ್ ಎಷ್ಟಿದೆ ಅಂತ ತಿಳ್ಕೋಬೇಕು ಅಂತಂದ್ರೆ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡಬಹುದು. ಸೊ ಇಸ್ ಈಕ್ವಲ್ ಟು ಟುಡೇ ಬ್ರಾಕೆಟ್ ಓಪನ್ ಕ್ಲೋಸ್. ನಾವು ಯಾವುದೇ ಸೆಲ್ ಸೆಲೆಕ್ಟ್ ಮಾಡ್ತಾ ಇಲ್ಲ, ಜಸ್ಟ್ ನಾವು ಬ್ರಾಕೆಟ್ ಓಪನ್ ಕ್ಲೋಸ್ ಮಾಡೋದ್ರಿಂದ ಇವತ್ತಿನ ಡೇಟ್ ಏನು ಅನ್ನೋದು ನಮಗೆ ತೋರಿಸ್ತಾ ಇದೆ. ಸೊ ಇದನ್ನ ಏನಂತ ಕರಿತೀವಿ, ಟುಡೇ ಫಾರ್ಮುಲಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಯಾವ್ದಿದೆ, ನಾವು ಅಂದ್ರೆ ಏನು, ಡೇಟ್ ಟೈಮ್ ಎರಡು ಒಟ್ಟಿಗೆ ಬರೋದು. ಸೊ ಅಟ್ ಎ ಟೈಮ್ ತೋರಿಸಬೇಕು ಅಂದಾಗ ನಾವು ಫಾರ್ಮುಲಾ ಏನ್ ಹಾಕ್ತಿವಿ, ಇವಾಗ ಇಸ್ ಈಕ್ವಲ್ ಟು NOW ಬ್ರಾಕೆಟ್ ಓಪನ್ ಕ್ಲೋಸ್ ನಾವು. ಸೊ ಎಂಟರ್ ಪ್ರೆಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಡೇಟ್ ಅಂಡ್ ಟೈಮ್ ಎರಡನ್ನು ತೋರಿಸ್ತಾ ಇದೆ. ಇದನ್ನ ಏನಂತ ಕರಿತೀವಿ, ನಾವು ಫಾರ್ಮುಲಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಯಾವ್ದಿದೆ, ಸಮ್. ಅಡಿಷನ್ ಮಾಡೋದು, ಆಡ್ ಮಾಡೋದು. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಕೆಲವೊಂದೊಂದು ಐಟಮ್ ಮೆನ್ಷನ್ ಮಾಡಿದ್ದಾರೆ, ಕ್ವಾಂಟಿಟಿಗಳನ್ನು ಮೆನ್ಷನ್ ಮಾಡಿದ್ದಾರೆ, ಅದಕ್ಕೆ ರೇಟ್ ಮೆನ್ಷನ್ ಮಾಡಿದ್ದಾರೆ ಅಂಡ್ ಅಮೌಂಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಈಗ ನಾವು ಏನ್ ಫೈಂಡ್ ಔಟ್ ಮಾಡ್ತಾ ಇದೀವಿ, ಟೋಟಲ್ ಕ್ವಾಂಟಿಟಿ, ಟೋಟಲ್ ರೇಟ್, ಟೋಟಲ್ ಅಮೌಂಟ್. ಸೊ ಇದನ್ನ ಫೈಂಡ್ ಔಟ್ ಮಾಡಕ್ಕೆ ಈ ಫಾರ್ಮುಲಾಸ್ ನ ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ. ಸೊ ನೋಡಿ, ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇಸ್ ಈಕ್ವಲ್ ಟು SUM ಸಮ್ ಬ್ರಾಕೆಟ್ ಓಪನ್. ಸೊ ಯಾವ ಸೆಲ್ ಅನ್ನ ಸೆಲೆಕ್ಟ್ ಮಾಡ್ತೀರಾ, C2 ಕೋಲನ್ C7. ಸೊ ಅವಾಗ ಅಷ್ಟು ಕ್ವಾಂಟಿಟಿಗಳು ಆಡ್ ಆಗ್ತಾ ಇದೆ. ಆಡ್ ಆದ್ರೆ ಅವಾಗ ಎಷ್ಟಾಯ್ತು, 60 ಕ್ವಾಂಟಿಟಿ ಇದೆ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಒನ್, ಟೋಟಲ್ ರೇಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರು ಸೇಮ್, ಇಸ್ ಈಕ್ವಲ್ ಟು ಸಮ್ ಬ್ರಾಕೆಟ್ ಓಪನ್. ಸೊ ನಾವ್ ಯಾವ ಸೆಲ್ ಅನ್ನು ಸೆಲೆಕ್ಟ್ ಮಾಡ್ತೀವಿ, ಇವಾಗ D2 ಇಂದ D7 ವರೆಗೂ ನಾವು ಸೆಲೆಕ್ಟ್ ಮಾಡ್ತೀವಿ. ಅಂದ್ರೆ ಅಷ್ಟು ರೇಟ್ ಟೋಟಲ್ ಆದ್ರೆ ಎಷ್ಟಾಗುತ್ತೆ, ಅವಾಗ 10,920 ಆಗುತ್ತೆ. ನೆಕ್ಸ್ಟ್ ಒನ್, ಟೋಟಲ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರು ಇಸ್ ಈಕ್ವಲ್ ಟು ಸಮ್ ಬ್ರಾಕೆಟ್ ಓಪನ್. ಯಾವ ಸೆಲ್ ಇಂದ ಸೆಲೆಕ್ಟ್ ಮಾಡ್ತೀವಿ, E2 ಕೋಲನ್ E7. ಸೊ ಇವಷ್ಟು ಸೆಲ್ ಗಳು ಸೆಲೆಕ್ಟ್ ಆದಾಗ ಅವಾಗ ಆನ್ಸರ್ ಏನಾಗುತ್ತೆ, 60,200 ಆಗುತ್ತೆ. ಸೊ ಈ ರೀತಿ ಟೋಟಲ್ ಮಾಡಕ್ಕೆ ಸಮ್ ಫಾರ್ಮುಲಾನ ನಾವು ಯೂಸ್ ಮಾಡಬಹುದು. ನೆಕ್ಸ್ಟ್ ಒನ್ ಯಾವ್ದಿದೆ, ಕೌಂಟ್. ಕೌಂಟ್ ಅಂದ್ರೆ ಕೌಂಟ್ ಮಾಡ್ಕೊಳ್ಳೋದು. ಅಂದ್ರೆ ಈಗ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಒಂದಷ್ಟು ಸೆಲ್ ಅಲ್ಲಿ ನಂಬರ್ಸ್ ಗಳನ್ನ ಬರ್ದಿದೀವಿ. ಎಷ್ಟು ಸೆಲ್ ಅಲ್ಲಿ ನಾವು ನಂಬರ್ಸ್ ಗಳನ್ನ ಮೆನ್ಷನ್ ಮಾಡಿದೀವಿ ಅಂತ ತಿಳ್ಕೊಬೇಕು ಅಂದಾಗ ಈ ಕೌಂಟ್ ಅನ್ನೋ ಫಾರ್ಮುಲಾನ ಅಪ್ಲೈ ಮಾಡಬಹುದು. ನೋಡಿ, ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಇಸ್ ಈಕ್ವಲ್ ಟು ಕೌಂಟ್ ಬ್ರಾಕೆಟ್ ಓಪನ್. ಸೊ B1 ಇಂದ ನಾನು ಎಲ್ಲಿವರೆಗೂ ಸೆಲೆಕ್ಟ್ ಮಾಡ್ತಾ ಇದೀವಿ, B7 ವರೆಗೂ ನಾವು ಸೆಲೆಕ್ಟ್ ಮಾಡಿ
ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ ಅಷ್ಟೇ ಸೆಲ್ಲಲ್ಲಿ ನಾವು ಬರ್ದಿರೋದು 4ನೇ ಸೆಲ್ಲಲ್ಲಿ ನಾವು ಏನ್ ಮಾಡಿದ್ವಿ, ನಂಬರ್ಸ್ಗಳನ್ನ ಮೆನ್ಷನ್ ಮಾಡಿದ್ವಿ. ಒಂದು ವೇಳೆ ಅಲ್ಲಿ ನೀವೇನಾದ್ರು ಟೆಕ್ಸ್ಟ್ಗಳನ್ನ ಆಡ್ ಮಾಡಿದ್ರು ಕೂಡ ಅದು ಕನ್ಸಿಡರ್ ಮಾಡಲ್ಲ. ಕೌಂಟ್ ಅಂದ್ರೆ ಏನ್ ಮಾಡುತ್ತೆ, ಬರೀ ನಂಬರ್ಸ್ ಅಷ್ಟೇ ಕೌಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಟೆಕ್ಸ್ಟ್ ಬರೆದು ತೋರಿಸ್ತೀನಿ ಕೂಡ ನಿಮಗೆ. ಸೊ ಈಗ ನೋಡಿ, ಇಲ್ಲಿ ಒಂದು ಹೆಸರುಗಳನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ, ಬಟ್ ಅದು ಕನ್ಸಿಡರ್ ಮಾಡಲ್ಲ. ಯಾಕೆಂದ್ರೆ ಅದು ಜಸ್ಟ್ ಏನ್ ಕನ್ಸಿಡರ್ ಮಾಡುತ್ತೆ, ನಂಬರ್ಸ್ ಅಷ್ಟನ್ನೇ ಕನ್ಸಿಡರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವಿಲ್ಲಿ ಹೆಸರು ಮತ್ತೆ ನಂಬರ್ ಎರಡನ್ನೂ ಮೆನ್ಷನ್ ಮಾಡಿದ್ದೀವಿ. ಆ ರೀತಿ ಮಾಡಿದಾಗ್ಲೂ ಕೂಡ ಅದು ನಮಗೆ ತೋರ್ಸಲ್ಲ. ಅಂದ್ರೆ ಜಸ್ಟ್ ನಂಬರ್ಸ್ ಅಷ್ಟೇ ಕನ್ಸಿಡರ್ ಮಾಡೋದನ್ನ ಏನಂತ ಕರಿತೀವಿ, ಕೌಂಟ್ ಫಾರ್ಮುಲಾ ಅಂತ ಹೇಳಿ ಕರಿತೀವಿ.